ಈ ಹಿಂದೆ ಕಾರಣವೇ ಇಲ್ಲದೆ ರಘು ಅವರನ್ನು ನಾಮಿನೇಟ್ ಮಾಡಲು ರಕ್ಷಿತಾ ಶೆಟ್ಟಿ ಪಟ್ಟು ಹಿಡಿದಿದ್ದರು. ಅದಕ್ಕೆ ಸರಿಯಾದ ಕಾರಣವನ್ನು ರಕ್ಷಿತಾ ಶೆಟ್ಟಿ ಕೊಡಲೇ ಇಲ್ಲ. ಕಳೆದ ವಾರ ಜಾನ್ವಿ ಮಾತನ್ನ ನಂಬಿಕೊಂಡು ಸತ್ಯ ಸುಳ್ಳು ಅರಿಯದೆ ಗಿಲ್ಲಿ ನಟ ಅವರನ್ನು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ದರು. ಈಗ ನೋಡಿದ್ರೆ ಸ್ಟ್ರಾಟಜಿ ಏನೂ ಇಲ್ಲ ಅಂತ ಗೊತ್ತಿಲ್ಲದೆ ಕಾವ್ಯ ಅವರನ್ನು ರಕ್ಷಿತಾ ಶೆಟ್ಟಿ ಡೇಂಜರ್ ಝೋನಿಗೆ ತಳ್ಳಿದ್ದಾರೆ. ಮಾಳುನ ಕಂಪೇರ್ ಮಾಡಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಮಾಳು ಇಂದ ಚೂರಿ ತೆಗೆದು ಗಿಲ್ಲಿಗೆ ಚುಚ್ಚುವ ಮೂಲಕ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದ್ದರು. ನಿಮಗಿಂತ ಮಾಳು ಮನೆ ಕೆಲಸ ಚೆನ್ನಾಗಿ ಮಾಡ್ತಾರೆ, ನಿನಗಿಂತ ಜಾಸ್ತಿ ಟಾಸ್ಕ್ ನಲ್ಲಿ ಎಫರ್ಟ್ ಹಾಕ್ತಾರೆ, ನೀವು ಕಾಣಿಸ್ತೀರಾ ಆದ್ರೆ ಅವರು ಕಾಣಿಸಲ್ಲ ಅಂತ ನಾಮಿನೇಷನ್ಗೆ ರಕ್ಷಿತಾ ಶೆಟ್ಟಿ ಕಾರಣ ಕೊಟ್ಟರು. ಗಿಲ್ಲಿ ನಟ, ನೀನು ನಿನ್ನ ಆಟ ಆಡೋಕ್ಕೋ ಬಂದಿದೆಯಾ ಅಥವಾ ಬೇರೆಯವರ ಆಟ ಆಡೋಕ್ಕೆ ಬಂದಿದೆಯಾ? ತಾನು ನಂಬರ್ 1 ಬರಬೇಕು ಅಂತ ಯೋಚನೆ ಮಾಡ್ತಿಲ್ಲ, ಮಾಳು ನಂಬರ್ 1ಗೆ ಬರ್ಬೇಕಂತ ಯೋಚನೆ ಮಾಡ್ತಿದೀಯಾ? ರಕ್ಷಿತಾ ಶೆಟ್ಟಿ, ನನ್ನ ಜೊತೆ ಯಾರು ಡಿಸರ್ವಿಂಗ್ ಇರ್ತಾರೆ ಅವರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತೀನಿ. ಗಿಲ್ಲಿ ನಟ, ಒಟ್ಟಾಗಿ ಕರೆದುಕೊಂಡು ಹೋಗೋದಕ್ಕೆ ಇದು ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಮದುವೆ ಅಲ್ಲ. ಮನೆಯಿಂದ ಆಚೆ ಹೋದ್ರೆ ನಿನಗೆ ಎಫೆಕ್ಟ್ ಆಗಲ್ವಾ? ರಕ್ಷಿತಾ ಶೆಟ್ಟಿ, ನಾನು ಹೋಗಲ್ಲ ಆಚೆ. ಎಷ್ಟು ಓವರ್ ಕಾನ್ಫಿಡೆಂಟ್ ನಿಂಗೆ, ಅಷ್ಟು ಓವರ್ ಕಾನ್ಫಿಡೆನ್ಸ್ ಸರಿಯಾಗಿ ಇರುವುದಿಲ್ಲ ಎಂದು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿಗೆ ಹೇಳಿದ್ದರು. ಅದಕ್ಕೆ ರಕ್ಷಿತಾ ಶೆಟ್ಟಿ ಹೌದು ಎಂದು ಉತ್ತರ ನೀಡಿದರು.